ಹೇ ಗೈಸ್, ನೀವು ನೋಡ್ತಾ ಇದ್ದೀರಾ VKYT ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ವಿಡಿಯೋದಲ್ಲಿ APIs ಗಳ ಬಗ್ಗೆ ತಿಳಿದುಕೊಳ್ಳೋಣ. API ಅಂದ್ರೆ ಏನು, ಇದರಿಂದ ಆಗುವಂತಹ ಒಂದು ಯೂಸಸ್ ಏನು, ಇದು ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ ಅನ್ನೋ ಎಲ್ಲ ಒಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸೊ ನಾನು ಸಾಕಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ಔಟ್ ಮಾಡ್ಬೋದು, ಅವು ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್, ಈ ಒಂದು API ನ ಫುಲ್ ಫಾರ್ಮ್ ಬಂದ್ಬಿಟ್ಟು ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ ಹೇಳ್ಬಿಟ್ಟು. ಈ ಒಂದು ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಏನು ಮಾಡುತ್ತಪ್ಪ ಅಂದರೆ, ಇದು ಒಂಥರ ಮೆಸೆಂಜರ್ ಆಗಿ ವರ್ಕ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ವೆಬ್ಸೈಟ್ ಇದೆ ಅಂದ್ಕೊಳ್ಳಿ, ನಿಮ್ಮ ಒಂದು ವೆಬ್ಸೈಟ್ನಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಇದೆ, ಅದರಿಂದ ಬೇರೆಯವ್ರಿಗೆ ಯೂಸ್ ಮಾಡ್ಕೋಬೇಕು. ಆದರೆ ನಿಮ್ಮ ಡೇಟಾಬೇಸ್ನಲ್ಲಿ ಯಾವುದೇ ತರಹದ ಚೇಂಜಸ್ಗಳು ಬರಬಾರ್ದು, ಆದರೂ ಅವರು ಯೂಸ್ ಮಾಡ್ಕೋಬೇಕು. ಅದರಿಂದ ನೀವೇನಾದರೂ ದುಡ್ಡನ್ನು ಅರ್ನ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದ್ದರೆ ಈ ಒಂದು APIಗಳು ಆ ಥರ ವರ್ಕ್ ಮಾಡುತ್ತೆ. ಇದು ಯಾವ ಥರ ವರ್ಕ್ ಮಾಡುತ್ತೆ ಅಂದರೆ, ಸರ್ವಿಸ್ ಪ್ರೊವೈಡರ್ ಮತ್ತು ಕನ್ಸ್ಯೂಮರ್ ನಡುವಿನಲ್ಲಿ ಮೆಸೆಂಜರ್ ಆಗಿ ವರ್ಕ್ ಮಾಡುತ್ತೆ. ಅಂದರೆ ಈಗ API ಏನು ಮಾಡುತ್ತೆ ಅಂದರೆ, ಈಗ ನನಗೆ ಒಂದು ರಿಕ್ವೆಸ್ಟ್ ಕಳಿಸ್ಬೇಕು ಅಂದರೆ, ಈಗ ನಾನು ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ನಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ತೊಗೋಬೇಕು ಅಂದರೆ, ನಾನು API ಹತ್ರ ಹೋಗ್ಬಿಟ್ಟು ನನಗೆ ಈ ಇನ್ಫಾರ್ಮೇಷನ್ ಬೇಕು, ನೀನು ಆ ವೆಬ್ಸೈಟಿಂದ ತೊಗೊಂಡು ಬಾ ಅಂತ ಹೇಳಿದ್ರೆ, ಅದು ನಾವೇನು ಇನ್ಫಾರ್ಮೇಷನ್ನ ಕೇಳ್ತೀವೋ ಆ ವೆಬ್ಸೈಟಿಂದ ಅದು ಇನ್ಫಾರ್ಮೇಷನ್ ತೊಗೊಂಬರುತ್ತೆ. ಈ ಒಂದು APIಗಳು ಪೇಡಿಂದನೂ ಇರುತ್ತೆ, ವಿತೌಟ್ ಪೇಡ್ ಇರುತ್ತೆ, ಫ್ರೀ APIಸ್ಗಳು ಸಿಗುತ್ತೆ. APIಗಳನ್ನ ಪರ್ಚೇಸ್ ಮಾಡಿದಾಗ ನಮಗೆ ಒಂದು ಕೀ ಅಂತ ಬರುತ್ತೆ, API ಕೀ ಅಂತ. ಆ API ಕೀ ಕೊಟ್ಟಾಗ ಮಾತ್ರನೇ ಆ ಒಂದು ಇನ್ಫಾರ್ಮೇಷನ್ ಆ ವೆಬ್ಸೈಟಿಂದ ನಾವು ತಗೋಬಹುದು. ಸೊ ಆ ಒಂದು ಕೀ ನಮ್ಗೆ ಸಿಗುತ್ತೆ ಅಂದರೆ, ನಾವು ದುಡ್ಡು ಕೊಟ್ಟಾದರೂ ತೊಗೋಬೋದು, ಕೆಲವೊಂದು ವೆಬ್ಸೈಟ್ಗಳಲ್ಲಿ ಫ್ರೀ ಕೂಡ ಸಿಗುತ್ತೆ. ಅಂದರೆ ಆ ಪರ್ಟಿಕ್ಯುಲರ್ ವೆಬ್ಸೈಟ್ನಲ್ಲಿ ಇರುವ ಇನ್ಫಾರ್ಮೇಷನ್ನ ನೀವೇನಾದರೂ ತೊಗೋಬೇಕು ಅಂದರೆ, ಆ ಪರ್ಟಿಕ್ಯುಲರ್ APIನ ಯೂಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾವು ಈ ಕೀಯನ್ನು ಸಬ್ಮಿಟ್ ಮಾಡಿದರೆ ನಾವು ಹೇಳಿರುವಂಥ ಇನ್ಫಾರ್ಮೇಷನ್ ಆ ವೆಬ್ಸೈಟಿಂದ ತೊಗೊಂಡು ಬಂದು ನಮಗೆ ಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್, ನೀವು ಕೆಲವೊಂದು ವೆಬ್ಸೈಟ್ಗಳಲ್ಲಿ ನೋಡಿರ್ತಾರೆ, ಈಗ ಟ್ರೈನನ್ನು ಬುಕ್ ಮಾಡ್ಬೇಕಂದ್ರೆ ನೀವು ಪೇಟಿಎಮ್ಮಲ್ಲೂ ಬುಕ್ ಮಾಡ್ಬೋದು, ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ಬೋದು, ಅಮೆಝಾನಲ್ಲಿ ಬುಕ್ ಮಾಡ್ಬೋದು, ಹಲವಾರು ಆ್ಯಪ್ಸ್ಗಳಲ್ಲಿದೆ, ಅದರಲ್ಲಿ ನಾವು ಹೋಗಿ ಬುಕ್ ಮಾಡ್ಬೋದು. ಈಗ ಹಂಗಂದರೆ ಅವ್ರಿಗೆ ಆ ವೆಬ್ಸೈಟ್ನಲ್ಲಿ ಫುಲ್ ಆ್ಯಕ್ಸಸ್ ಇರುತ್ತಾ ಅಂದರೆ, ಅವರು ಹೋಗ್ಬಿಟ್ಟು ಅಂದರೆ ಇವ್ರು ಪಾಸ್ವರ್ಡ್ ಅಂತೂ ಕೊಡೋಕ್ಕಾಗಲ್ಲ ತಾನೇ. ಇವಾಗ IRCTC ಅವರವರು ಅಂದರೆ, ಅವ್ರಿಗೆ ಒಂದು ವೇಳೆ ಪಾಸ್ವರ್ಡ್ ಕೊಟ್ಟರೆ ಅವ್ರು ಏನಾದರೂ ಡೇಟಾನ ಲೀಕ್ ಮಾಡೋದು ಏನು ಬೇಕಾದರೂ ಮಾಡ್ಬೋದು. ಅವ್ರೇನು ಮಾಡ್ತಾರೆ ಅಂದರೆ, ಈ ಒಂದು ಪರ್ಟಿಕ್ಯುಲರ್ APIನ ರೆಡಿ ಮಾಡಿ ಕೊಡ್ತಾರೆ. ಅಂದರೆ ನೀವು ದುಡ್ಡು ಕೊಟ್ಟರೆ ಆ ಒಂದು APIನ ಪರ್ಚೇಸ್ ಮಾಡ್ಬೋದು. ಆ APIನ ತೊಗೊಂಡ್ಬಿಟ್ಟು ಇವರು ಅವರ ಒಂದು ಪ್ರೋಗ್ರಾಮ್ನಲ್ಲಿ ಇಂಟಿಗ್ರೇಟ್ ಮಾಡ್ತಾರೆ. ಅದರಿಂದ ಅವ್ರಿಗೆ ಎಷ್ಟು ಇನ್ಫಾರ್ಮೇಷನ್ ಬೇಕೋ ಆ ಇನ್ಫಾರ್ಮೇಷನ್ನ ಆ ಒಂದು ವೆಬ್ಸೈಟಿಂದ ಆ ಒಂದು API ಇವ್ರಿಗೆ ತಂದು ಕೊಡುತ್ತೆ. ಅಂದರೆ ಆ ಒಂದು API ಮೆಸೆಂಜರ್ ಥರ ವರ್ಕ್ ಮಾಡುತ್ತೆ. ಇವ್ರಿಗೆ ಏನು ಇನ್ಫಾರ್ಮೇಷನ್ ಬೇಕೋ ಆ ಇನ್ಫಾರ್ಮೇಷನ್ ಆ ವೆಬ್ಸೈಟಿಂದ ತಂದು ಕೊಡುತ್ತೆ. ಆ ಒಂದು ಇನ್ಫಾರ್ಮೇಷನ್ ಇವ್ರಿಗೆ ತಂದು ಕೊಡೋದು ಹೇಗೆ ಅಂದರೆ, ಆಗಲೇ ಹೇಳಿದಾಗ ಅದೊಂದು ಕೀ ಅಂತ ಇರುತ್ತೆ. ಆ ಕೀ ಅವರಿಗೆ ಕೊಟ್ಟಾಗ ಏನಾಗುತ್ತೆ, ಆ ಒಂದು API ರಿಸೀವ್ ಮಾಡಿದಾಗ ಏನಾಗುತ್ತೆ ಅಂದರೆ, ಆ API ಚೆಕ್ ಮಾಡುತ್ತೆ, ಈ ಒಂದು ಕೀ ಈ ಒಂದು ಕಂಪ್ನಿದೆ ಅಥವಾ ಈ ಒಂದು ಕೀ ಪೇಟಿಎಮ್ ಅವ್ರದ್ದೇನಾ, ಈ ಒಂದು ಕೀ ನಾವು ಇವ್ರಿಗೆ ಕೊಟ್ಟಿದ್ದೀವಾ ಅಂತ ಹೇಳ್ಬಿಟ್ಟು ಅವ್ರು ಚೆಕ್ ಮಾಡಿ ಅವರಿಗೆ ಇನ್ಫಾರ್ಮೇಷನ್ನ ಅದು ಪ್ರೊವೈಡ್ ಮಾಡುತ್ತೆ. ಸೊ ಅವ್ರು ಆಗೇನು ಮಾಡ್ತಾರೆ ಅಂದರೆ, ಇಷ್ಟು ಸೀಟ್ ಖಾಲಿ ಇದೆ ಅಂದರೆ, ಈಗ ಅವ್ರ ಮೇನ್ ಡೇಟಾಬೇಸ್ನಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತಲ್ಲ, ಎಷ್ಟು ಸೀಟ್ ಖಾಲಿ ಇದೆ, ಎಷ್ಟು ಫಿಲ್ ಆಗಿದೆ ಅಂತ ಹೇಳ್ಬಿಟ್ಟು ಅದೇ ಇನ್ಫಾರ್ಮೇಷನ್ನ ಈ APIಗೆ ಸೆಂಡ್ ಮಾಡ್ತಾನೆ ಇರ್ತಾರೆ. ಸೊ ಅದರಿಂದ ಈ ಒಂದು ಫೋನ್ನಲ್ಲಿ ಸಹ ಅವರಿಗೆ ಗೊತ್ತಾಗುತ್ತೆ, ಸೊ ಇಷ್ಟು ಸೀಟ್ ಖಾಲಿದೆ, ಈ ಸೀಟ್ ಬುಕ್ ಆಗಿದೆ, ನೀವು ಈ ಥರ ಬುಕ್ ಮಾಡ್ಕೋಬೋದು ಅಂತೇಳಿ ಆ ಒಂದು ಆ್ಯಪ್ನಲ್ಲಿ ಅಥವಾ ಯಾವುದೇ ಒಂದು ಥರ್ಡ್ ಪಾರ್ಟಿ ಆ್ಯಪ್ನಲ್ಲಿ ನೀವು ಟ್ರೈನ್ನ ಬುಕ್ ಮಾಡೋ ಸಮಯದಲ್ಲಿ ಈ ಥರ ಒಂದು ಆಪ್ಷನನ್ನು ತೋರಿಸುತ್ತೆ. ಸೊ ಆಗ ನೀವು ನಿಮ್ಮ ಟಿಕೆಟ್ಗಳನ್ನ ಬುಕ್ ಮಾಡ್ತೀವಿ. ನೀವು ಯಾವುದೋ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಆ ವೆಬ್ಸೈಟ್ ಅವರು ಸ್ಕ್ರ್ಯಾಚಿಂದ ಬಿಲ್ಡ್ ಮಾಡೋಕೆ ಹೋಗಲ್ಲ. ಈಗ ಪಾಸ್ವರ್ಡ್ ನೀವು ಬೇಕಂದರೆ ಅವರ ಒಂದು ವೆಬ್ಸೈಟಲ್ಲೇ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು, ಇಲ್ಲಾಂದರೆ ಗೂಗಲ್ ಸೈನ್ ಇನ್ ವಿತ್ ಗೂಗಲ್ ಅಥವಾ ಸೈನ್ ಅಪ್ ವಿತ್ ಫೇಸ್ಬುಕ್ ಅಂತ ಒಂದು ಆಪ್ಷನ್ ಇರುತ್ತೆ. ಅವ್ರು ಏನು ಮಾಡ್ತಾರೆ ಅಂದರೆ, ಆ ಒಂದು ಪರ್ಟಿಕ್ಯುಲರ್ ವೆಬ್ಸೈಟಿಂದ ಒಂದು ಸೈನ್ ಅಪ್ನ APIನ ಪರ್ಚೇಸ್ ಮಾಡಿಕೊಂಡು ಅವರ ಒಂದು ವೆಬ್ಸೈಟ್ನಲ್ಲಿ ಇಂಟಿಗ್ರೇಟ್ ಮಾಡ್ತಾರೆ. ಅದರಿಂದ ಏನಾಗುತ್ತಪ್ಪ ಅಂದರೆ, ಅವರು ಯಾಕಂದರೆ ಈಗ ದೊಡ್ಡ ಕಂಪ್ನಿಗಳು ಏನು ಮಾಡುತ್ತೆ ಅಂದರೆ, ಈ ಒಂದು ಯೂಸರ್ ವ್ಯಾಲಿಡೇಟ್ ಅಂದರೆ ಈ ಒಂದು ಆಥರೈಸ್ಡ್ ಯೂಸರಾ ಹೌದಾ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟೆ ಅವರು ಈ ಒಂದು ಅಕೌಂಟ್ನ ಮಾಡ್ಕೊಂಡಿರ್ತಾರೆ. ಸೊ ಅದರಿಂದ ಏನಾಗುತ್ತಪ್ಪ ಅಂದರೆ, ಅವರು ಈ ಒಂದು ಯೂಸರ್ ಅಥರೈಸ್ಡ್ ಅಂತ API ಥ್ರೂ ಇವ್ರಿಗೆ ತಿಳಿಸಿದರೆ ಇವರು ಆ ಒಂದು ಯೂಸರ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸೊ ಅದೇ ತರಹ ನೀವು ಯಾವ್ದಾರ ವೆಬ್ಸೈಟಲ್ಲಿ ಈ ಥರ ಸೈನ್ ಅಪ್ ವಿತ್ ಗೂಗಲ್ ಅಥವಾ ಸೈನ್ ಅಪ್ ವಿತ್ ಫೇಸ್ಬುಕ್ ಅಂತ ಇತ್ತಂದರೆ, ಅದು ಈ ಥರ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಅವರು ಈ ಒಂದು ಗೂಗಲ್ ಅಥವಾ ಫೇಸ್ಬುಕ್ನ ಒಂದು APIನ ಯೂಸ್ ಮಾಡ್ಕೊಂಡ್ಬಿಟ್ಟು ಅವರ ಒಂದು ವೆಬ್ಸೈಟ್ನಲ್ಲಿ ಇಂಟಿಗ್ರೇಟ್ ಮಾಡಿಕೊಂಡು ಈ ಒಂದು
API ನ ಇನ್ಸ್ಟಾಲ್ ಮಾಡಿಕೊಂಡು ಅವರ ಒಂದು ವೆಬ್ಸೈಟ್ನ ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಯಾವ ಥರ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಹೋಟ್ಲಿಗೆ ಹೋಗಿದ್ದೀರಾ ಅನ್ಕೊಳ್ಳಿ, ಆ ಹೋಟ್ಲಲ್ಲಿ ಒಬ್ಬ ಮ್ಯಾನೇಜರ್ ಇದ್ದಾನೆ, ಒಬ್ಬ ಸರ್ವೆಂಟ್ ಇದ್ದಾನೆ, ಒಬ್ಬನು ಇದ್ದಾನೆ ಅಡುಗೆ ಮಾಡೋನಿದ್ದಾನೆ. ಸೊ ನೀವು ಡೈರೆಕ್ಟ್ ಹೋಟ್ಲಲ್ಲಿ ಬಂದುಬಿಟ್ಟು ಡೈರೆಕ್ಟ್ ಅಡುಗೆ ಮಾಡೋನ ಹತ್ರ ಹೋಗ್ಬಿಟ್ಟು ನನಗೆ ಇದೆಲ್ಲ ತಿನ್ನಕ್ಕೆ ಬೇಕು, ಇಡ್ಲಿ ಬೇಕು, ವಡೆ ಬೇಕು ಇದೆಲ್ಲ ಹೇಳಿದ್ರೆ ಅವ್ರು ತಂದು ಕೊಡಲ್ಲ ತಾನೆ. ಫಸ್ಟ್ ಹೋಗ್ಬಿಟ್ಟು ನಾವು ಸರ್ವೆಂಟ್ ಹತ್ರ ನಮ್ಮ ಹತ್ರ ಬರ್ತಾನೆ. ನಾವು ಹೋಟ್ಲಲ್ಲಿ ಹೋದ್ಮೇಲೆ ಸರ್ವೆಂಟ್ ನಮ್ಮ ಹತ್ರ ಬರ್ತಾನೆ. ನಾವು ಏನು ಬೇಕು ನಾವು ಅದನ್ನು ಅವ್ನಿಗೆ ಹೇಳಬೇಕು. ಅವ್ನಿಗೆ ಹೇಳಿದ್ರೆ ಅವನೇನು ಮಾಡ್ತಾನೆ, ಅದನ್ನು ಹೋಗ್ಬಿಟ್ಟು ಅವನು ಕುಕ್ ಮಾಡೋರು ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ ಈ ಥರ ಬೇಕು ಅಂತೇಳಿ ಹೇಳ್ತಾನೆ. ಅವರು ಅವಾಗ ಅದನ್ನು ಮಾಡಿ ಇವ್ನ ಕೈ ಕೊಡ್ತಾರೆ, ಇವ್ನು ತಂದು ನಿಮ್ಗೆ ಕೊಡ್ತಾನೆ. ಸೊ ಅಲ್ಲಿ ಏನಾದರೂ ನೀವು ಹೇಳಿದ್ದಿಲ್ಲ ಅಂದರೆ ಅವ್ನು ಬಂದು ನಿಮ್ಗೆ ರಿಪೀಟ್ ಹೇಳ್ತಾನೆ, ಅದು ಇಲ್ಲ ನಿಮ್ಗೇನಾದರೂ ಬೇರೆ ಚಾರ್ಜ್ ಬೇಕಾ ಅಂತ ಕೇಳ್ತಾನೆ. ಸೊ ಆ ಥರ ನೀವು ಅವ್ನು ಹೇಳಿದಾಗ ನಿಮ್ಗೆ ಏನು ಬೇಕೋ ಅದನ್ನು ನೀವು ಅವ್ರಿಗೆ ಹೇಳ್ತೀರಾ. ಸೊ ಇದೇ ತರಹನೇ ಈ ಒಂದು API ವರ್ಕ್ ಆಗುತ್ತೆ. ಅಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ ಅದು ನಿಮ್ಗೆ ತಂದು ಕೊಡುತ್ತೆ. ಸೊ ಅದರಲ್ಲಿ ನಿಮಗೆ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ವಾಪಸ್ ರಿಕ್ವೆಸ್ಟ್ನ ಕಳಿಸ್ಬೋದು, ಅವ್ರು ಮತ್ತೆ ತಂದುಬಿಟ್ಟು ನಿಮಗೆ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾರೆ. ಸೊ APIಗಳಿಗೆ ಈಗ ಪರ್ಟಿಕ್ಯುಲರ್ ವೆಬ್ಸೈಟ್ ಇದೆ ಅಂದ್ಕೊಳ್ಳಿ, IRCTC ವೆಬ್ಸೈಟ್ ಇದೆಯಲ್ಲ, ಅಲ್ಲಿ ಈಗ ಎಷ್ಟು ಜನ ಇದ್ದಾರೆ, ಅವ್ರು ಎಷ್ಟು ಜನ ಎಂಪ್ಲಾಯೀಸ್ನ ಇಟ್ಕೊಂಡಿದ್ದಾರೆ, ಎಷ್ಟು ಸಂಬಳನ ಕೊಡ್ತಾರೆ ಎಂಪ್ಲಾಯೀಸ್ಗೆ, ಅದೆಲ್ಲ ಇನ್ಫಾರ್ಮೇಷನ್ ಈಗ ಪೇಟಿಎಮ್ಗೆ ಬೇಕಾಗಿಲ್ಲ. ಅವ್ರಿಗೇನು ಬೇಕು, ಎಷ್ಟು ಸೀಟ್ ಖಾಲಿ ಇದೆ, ಎಷ್ಟು ಸೀಟ್ನ ಬುಕ್ ಮಾಡಬೇಕು, ಆ ಒಂದು ಇನ್ಫಾರ್ಮೇಷನ್ ಇವ್ರಿಗೆ ಬೇಕು. ಸೊ ಅಷ್ಟು ಇನ್ಫಾರ್ಮೇಷನ್ ಮಾತ್ರನೇ API ಥ್ರೂ ಅವರಿಗೆ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾರೆ. ಎಲ್ಲ ಒಂದು ಇನ್ಫಾರ್ಮೇಷನ್ ಕೊಟ್ಟು ಅವ್ರು ಏನು ಮಾಡೋದು. ಸೊ ಅದಕ್ಕೋಸ್ಕರನೇ ಎಷ್ಟು ಇನ್ಫಾರ್ಮೇಷನ್ ಬೇಕೋ ಅಷ್ಟು ಮಾತ್ರ ಅವರು ಅದಕ್ಕೆ ಪ್ರೊವೈಡ್ ಮಾಡ್ತಾರೆ. ಇವಾಗ ಝೊಮ್ಯಾಟೊ ಆದರೂ ತಗೊಳ್ಳಿ, ಸ್ವಿಗ್ಗಿ ಆದರೂ ತಗೊಳ್ಳಿ, ನೀವು ಅದರಲ್ಲಿ ಫುಡ್ ಡೆಲಿವರಿಯ ಒಂದು ಲೊಕೇಶನ್ನ ಟ್ರ್ಯಾಕ್ ಮಾಡ್ಬೋದು, ಎಲ್ಲಿದ್ದಾನೆ, ಯಾವಾಗ ಬರುತ್ತೆ ನಮ್ಮ ಫುಡ್ ಅನ್ನೋ ಎಲ್ಲ ಒಂದು ಟ್ರ್ಯಾಕ್ನ ಇನ್ಫಾರ್ಮೇಷನ್ ನಾವು ನೋಡ್ಬೋದು. ಹಂಗಂತ ಹೇಳ್ಬಿಟ್ಟು ಅವರು ಹೋಗಿ ಸ್ಯಾಟಲೈಟನ್ನು ಲಾಂಚ್ ಮಾಡಿ ಅಲ್ಲಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ ಅಂದರೆ ಅದು ಸುಳ್ಳು. ಯಾಕಂದರೆ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಒಂದು ಗೂಗಲ್ ಕಡೆಯಿಂದ ಒಂದು ಮ್ಯಾಪ್ಸ್ನ ಒಂದು APIನ ಪರ್ಚೇಸ್ ಮಾಡಿಬಿಟ್ಟು ಅವರು ತಮ್ಮ ಒಂದು ಆ್ಯಪ್ನಲ್ಲಿ ಇಂಟಿಗ್ರೇಟ್ ಮಾಡ್ಕೊಳ್ತಾರೆ. ಸೊ ಅದರಿಂದ ಅವರು ಬೇಕಾಗಿರುವಂತಹ ಒಂದು ಇನ್ಫಾರ್ಮೇಷನ್ ಅಥವಾ ಟ್ರ್ಯಾಕಿಂಗ್ ಇನ್ಫಾರ್ಮೇಷನ್ನ ಅವರು ಒಂದು ಆ್ಯಪ್ನಲ್ಲಿ ಪಡಿಬಹುದು. ಸೊ ಇದರಿಂದ ಅವರಿಗೆ ಯೂಸ್ ಆಗುತ್ತೆ. ಸೊ ಇದೇ ತರಹ ಈ ಒಂದು APIಗಳು ವರ್ಕ್ ಆಗುತ್ತೆ. ಸೊ ಈ APIಯಿಂದ ಅವರು ಫುಲ್ ಇನ್ಫಾರ್ಮೇಷನ್, ಎಷ್ಟು ಇನ್ಫಾರ್ಮೇಷನ್ ಬೇಕೋ ಅಷ್ಟು ಇನ್ಫಾರ್ಮೇಷನ್ನು ತೊಗೋಬೋದು. ಆ್ಯಂಡ್ ಆ ಒರಿಜಿನಲ್ ಸರ್ವರ್ನಲ್ಲಿ ಯಾವುದೇ ತರಹದ ಒಂದು ಚೇಂಜಸ್ ಆಗದೇನೆ ಅಥವಾ ಯಾವುದೇ ತರಹದ ಸೆಕ್ಯೂರಿಟಿ ಪ್ರಾಬ್ಲಮ್ ಇಲ್ಲದೇನೆ ನಾವು ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಾನೇ ಒಂದು ವಿಡಿಯೋ ಡೌನ್ಲೋಡಿಂಗ್ ವೆಬ್ಸೈಟ್ನ ಮಾಡ್ತಾ ಇದ್ದೇನೆಂದರೆ ಅದರಲ್ಲಿ ನಾನು ಯೂಟ್ಯೂಬ್ ವೀಡಿಯೋನು ಡೌನ್ಲೋಡ್ ಮಾಡ್ಬೋದು, ಫೇಸ್ಬುಕ್ ವೀಡಿಯೋನು ಡೌನ್ಲೋಡ್ ಮಾಡ್ಬೋದು, ಹಲವಾರು ಪ್ಲಾಟ್ಫಾರ್ಮಿನ ವೀಡಿಯೋಸ್ನ ನಾನು ಅದರಲ್ಲಿ ಡೌನ್ಲೋಡ್ ಮಾಡ್ಬೋದು. ಅಂದರೆ ನಾನು ಪರ್ಟಿಕ್ಯುಲರ್ ವಿಡಿಯೋ ಡೌನ್ಲೋಡ್ ಮಾಡುವಂತಹ ಒಂದು APIನ ಅಂದರೆ ಪರ್ಟಿಕ್ಯುಲರ್ ಒಂದು ವೆಬ್ಸೈಟ್ಗೆ ಅದರದೇ ತರಹದ ಒಂದು APIಗಳು ಇರುತ್ತೆ. ಒಂದು ವೇಳೆ ಅವ್ರು ಬಿಲ್ಡ್ ಮಾಡಿದರೆ ಆ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ನ APIಗಳು ಇರುತ್ತೆ. ಸೊ ಅದರಿಂದ ನಾವು ಬೇಕು ಅಂದರೆ ಆ ಒಂದು ಪರ್ಟಿಕ್ಯುಲರ್ APIನ ಅದರಲ್ಲಿ ಇಂಟಿಗ್ರೇಟ್ ಮಾಡಿಕೊಂಡು ನಾನು ನಮ್ಮ ಒಂದು ವೆಬ್ಸೈಟ್ನಲ್ಲಿ ಎಲ್ಲ ಒಂದು ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ನ ಒಂದು APIನ ಇನ್ಸ್ಟಾಲ್ ಮಾಡಿಬಿಟ್ಟು ವಿಡಿಯೋ ಡೌನ್ಲೋಡ್ ಮಾಡುವಂತಹ ಒಂದು ವೆಬ್ಸೈಟನ್ನು ತಯಾರು ಮಾಡ್ತೀನಿ. ಸೊ ಈ ಥರ APIಗಳನ್ನು ನಾವು ಪರ್ಚೇಸ್ ನಾವು ಇಂಟಿಗ್ರೇಟ್ ಮಾಡ್ಬೋದು, ಇಲ್ಲಾಂದರೆ ಫ್ರೀಯಾಗಿ ಸಿಗುವಂತಹ ಒಂದು API ಸಹ ಮಾಡ್ಬೋದು. ಈಗ ಸ್ಕ್ರ್ಯಾಚಿಂದ ರೆಡಿ ಮಾಡೋ ಬದಲು ಕೆಲವೊಂದು ವೆಬ್ಸೈಟ್ಗಳಲ್ಲಿ ಒಂದು ಯೂಟ್ಯೂಬ್ ವಿಡಿಯೋ ಡೌನ್ಲೋಡ್ ಮಾಡುವಂತಹ ಒಂದು APIಗಳು ಸಿಗುತ್ತೆ. ಸೊ ಆ APIನ ನಮ್ಮ ಒಂದು ವೆಬ್ಸೈಟ್ನಲ್ಲಿ ನಾನೇನಾದರೂ ಇಂಟಿಗ್ರೇಟ್ ಮಾಡಿದರೆ ನನ್ನ ಒಂದು ವೆಬ್ಸೈಟ್ನಿಂದನೇ ನಾವು ಯೂಟ್ಯೂಬಿಂದ ಯಾವ್ಯಾವ ವೀಡಿಯೋಸ್ ಬೇಕೋ ಆ ಒಂದು ವೀಡಿಯೋಸ್ನ ನಾವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದೇ ತರಹದ ನಾವು APIಗಳನ್ನ ರೆಡಿ ಮಾಡಬಹುದು. ಆ ಒಂದು API ಮಾಡಿರುವಂತಹ ಒಂದು APIನ ನಾವು ಯಾರಿಗಾದರೂ ಸೆಲ್ ಮಾಡ್ಬೋದು, ಇಲ್ಲಾಂದರೆ ನಮ್ಮ ಒಂದು ವೆಬ್ಸೈಟ್ನಲ್ಲೇ ನಾವು ಪರ್ಟಿಕ್ಯುಲರ್ APIನ ನಾವು ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಇದೇ ಥರ ಈ ಒಂದು APIಗಳು ವರ್ಕ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಇದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಾನು ಸಾಕಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ಔಟ್ ಮಾಡ್ಬೋದು ಇದೇ ಥರ ವೀಡಿಯೋಸ್ಗಳು. ಸೊ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿ ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಸಿ ಯು, ಟಾಟಾ, ಬೈ ಬೈ.